ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್. ತುಂಬಾ ಲೇಟ್ ಆಗೋಯ್ತಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ರೀಸನ್ ಕೇಳಬೇಡಿ, ಯಾಕಂದ್ರೆ ರೀಸನ್ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋನಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಇಷ್ಟು ದಿನ ಗ್ಯಾಪ್ ತಗೊಂಡಿರೋದ್ರಿಂದ ನಿಮ್ಮೆಲ್ಲರಿಗೂ ಸ್ಯಾಟಿಸ್ಫೈ ಆಗೋ ತರ ಒಂದು ಒಳ್ಳೆ ಸ್ಟೋರಿ ಒಂದಿಗೆ ನಿಮ್ಮನ್ನ ಮೀಟ್ ಮಾಡಕ್ಕೆ ಅಂತ ಬಂದಿದ್ದೀನಿ. ನನಗೆ ಗೊತ್ತಿರೋಂಗೆ ನಮ್ಮ ಚಾನಲ್ ಅಲ್ಲಿ ಹತ್ರ ಒಂದು 80-85% ಬರೀ ಕೊರಿಯನ್ ಮಿಸ್ಟ್ರಿ ಥ್ರಿಲ್ಲರ್ಸ್ ಇರುತ್ತೆ. ಇವತ್ತು ಒಂದು ಒಳ್ಳೆ ಚೈನೀಸ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡೋಣ. ಇದು 2021 ಅಲ್ಲಿ ರಿಲೀಸ್ ಆಗಿರೋ ತರ ಒಂದು ಮೂವಿ. ಈ ಮೂವಿಯ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನಡೆದಿರೋ ಒಂದು ರಿಯಲ್ ಇನ್ಸಿಡೆಂಟ್. ಅಂದ್ರೆ ಈಗ ನಾನು ಸ್ಟೋರಿ ಹೇಳ್ತಾ ಇದೀನಲ್ಲ, ಅದು ರಿಯಲ್ ಇನ್ಸಿಡೆಂಟ್ ಅಲ್ಲ. ಈ ಸ್ಟೋರಿ ಒಳಗಡೆ ಒಂದು ಸ್ಟೋರಿ ಇದೆ, ಅದು ರಿಯಲ್ ಇನ್ಸಿಡೆಂಟ್. ಅದನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಒಂದು ಟೀಮ್ ಅವರು ಒಂದು ಮೂವಿನ ಮೇಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆಲ್ಲರೂ ಸೇರಿ ಒಂದು ಜಾಗಕ್ಕೂ ಹೋಗ್ತಾರೆ. ಅದು ಒಂದು ಬಂಗ್ಲೋ. ಸ್ಟೋರಿ ಸ್ಟಾರ್ಟ್ ಆಗೋದೇ ಇಲ್ಲಿ. ಮುಖ್ಯವಾಗಿರೋ ಪಾಯಿಂಟ್ ಏನಂದ್ರೆ, ಈ ಮೂವಿ ಟೀಮ್ ಅಂತ ಏನ್ ಮೂವಿ ಮಾಡ್ಬೇಕು ಅಂತ ಬಂದಿದಾರೋ ಆ ಟೀಮ್ ಅಲ್ಲೇ ಕೊಲೆಗಾರ ಕೂಡ ಇದ್ದಾನೆ. ಫಸ್ಟ್ ಆಫ್ ಆಲ್, ಈ ಕೊಲೆಗಾರ ಏನಕ್ಕೆ ಈ ಟೀಮ್ ಜೊತೆ ಇದ್ದಾನೆ? ಕೊಲೆ ಮಾಡ್ಬೇಕಾಗಿರೋದಕ್ಕೆ ಮೋಟಿವ್ ಅಂತ ಒಂದ್ ಇದ್ದೇ ಇರ್ಬೇಕಲ್ವಾ? ಆ ಮೋಟಿವ್ ಏನು? ಈ ಟೀಮ್ ಜೊತೆ ಇದ್ದಾನೆ ಅಂತಂದ್ರೆ ಅದಕ್ಕೂ ಒಂದು ರೀಸನ್ ಇರ್ಬೇಕಲ್ವಾ? ಏನಕ್ಕೋಸ್ಕರ ಟೀಮ್ ಜೊತೆ ಇದ್ದಾನೆ? ಇವನೇ ಕೊಲೆಗಾರ ಇರ್ಬೋದು ಅಂತ ಒಬ್ಬನಿಗೆ ಡೌಟ್ ಕೂಡ ಬರುತ್ತೆ. ಅವನೊಬ್ಬ ರಿಪೋರ್ಟರ್. ಅದನ್ನ ಹೆಂಗ್ ಕಂಡಿಡ್ದ ಅಂತ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ ಹೇಳಿರೋದೆ ಇವತ್ತು ನಾವು ನೋಡೋ ಈ ಬಿ ಸಂಬಡಿ ಅನ್ನೋ ಒಂದು ಚೈನೀಸ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ. ಇದಕ್ ಮೇಲೆ ತಡ ಮಾಡೋದು ಬೇಡ ಅಂತ ಅನ್ಕೊಂಡಿದೀನಿ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅದಕ್ಕೆ ನೀನ್ ಫಸ್ಟ್ ವಿಡಿಯೋಸ್ ಹಾಕ್ಬೇಕಮ್ಮ ಅಂತ ಹೇಳ್ತೀರಾ, ನಂಗೆ ಚೆನ್ನಾಗಿ ಗೊತ್ತು. ಇದ್ರ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇನ್ ತಡ ಮಾಡೋದ್ ಬೇಡ. ಗುಂಪಲ್ಲಿ ಗುಂಡಾಗ್ತಾ ಇರೋ ಆ ಕಿಲ್ಲರ್ ನ ಲೈಟ್ ಆಗಿ ಇಣಕ್ ನೋಡ್ಕೊಂಡ್ ಬಂದ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಸ್ಕ್ರಿಪ್ಟ್ ರೈಟರ್ ನ ತೋರಿಸ್ತಾರೆ. ಆಕ್ಚುಲಿ ಇವಾಗ ಅವನೊಂದು ಸ್ಕ್ರಿಪ್ಟ್ ರೈಟರ್, ಆದ್ರೆ ಇದಕ್ಕೂ ಮುಂಚೆ ಒಂದು ರಿಪೋರ್ಟರ್ ಆಗಿದ್ದ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಅವನಲ್ಲಿ ಡೆವಲಪ್ಮೆಂಟ್ ಕಾಣಿಸಿ ಈಗ ಸ್ಕ್ರಿಪ್ಟ್ ರೈಟರ್ ಆಗಿದ್ದಾನೆ. ಅವ್ನ್ ಸ್ಕ್ರಿಪ್ಟ್ ಬರ್ದು ಮೂವಿ ಆಗಿ ರಿಲೀಸ್ ಆಗಿರೋದನ್ನೇ ಈಗ ಅವನು ಥಿಯೇಟರ್ ಅಲ್ಲಿ ನೋಡ್ತಾ ಇರೋದು. ಈಗ ಅದನ್ನ ನೋಡಿ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಒಂದು ಫೇಮಸ್ ಪ್ರೊಡ್ಯೂಸರ್ ಈ ರೈಟರ್ ನ ಮೀಟ್ ಮಾಡ್ಬೇಕು ಅಂತ ಒಂದು ಸಂದೇಶನ ಕಳ್ಸಿದ್ದಾರೆ. ಸರಿ ಆಯ್ತು, ನಡೀರಿ ಹೋಗೋಣ ಅಂತ ಹೇಳಿ ಬಂದು ಪ್ರೊಡ್ಯೂಸರ್ ಮನೆ ಕೂಡ ಸೇರಿದ್ರು. ಅಲ್ಲಿ ಪ್ರೊಡ್ಯೂಸರ್ ಮನೆ ಹತ್ರ ಒಬ್ಬ ಆಕ್ಟರ್ ಇರ್ತಾನೆ. ಪ್ರೆಸೆಂಟ್ ಆಕ್ಟರ್ ಅಲ್ಲ, ಒಂದು ಓಲ್ಡ್ ಆಕ್ಟರ್ ಅಂತಾನೆ ಹೇಳ್ಬೋದು. ಈ ಆಕ್ಟರ್ಗೂ ಮತ್ತೆ ಈ ರೈಟರ್ಗೂ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಇಬ್ಬರ ಮಧ್ಯನೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಅಂತ. ಈಗ ಇಬ್ರು ಮಾತಾಡ್ಕೊಂಡು ಆ ಬಿಲ್ಡಿಂಗ್ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗ್ತಾನೆ ಕೆಲವು ಕ್ಯಾರೆಕ್ಟರ್ಸ್ ಗೆ ಇಂಟ್ರೊಡಕ್ಷನ್ ಕೂಡ ಕೊಡ್ತಾರೆ. ಅದ್ರಲ್ಲಿ ಫಸ್ಟ್ ಬರೋದೇ ಡೈರೆಕ್ಟರ್. ದೊಡ್ಡ ಫೇಮಸ್ ಡೈರೆಕ್ಟರ್ ಅಂತ ಹೇಳ್ಕೊಂತಾನೆ. ಆದ್ರೆ ಆ ಮಟ್ಟಕ್ಕೆ ಏನಿಲ್ಲ, ಇವಾಗವರೆಗೂ ಮಾಡಿರೋದಲ್ಲ ಅಟ್ಟರ್ ಫ್ಲಾಪೆ. ಬಟ್ ನಾನೊಂದ್ ದೊಡ್ಡ ಮೇಧಾವಿ ಅನ್ನೋ ಒಂದು ಭ್ರಮೆನಲ್ಲಿ ಸುತ್ತಾ ಇರ್ತಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಆದ ವಿಷಯ ಏನಂದ್ರೆ, ಆ ಡೈರೆಕ್ಟರ್ಗೂ ಮತ್ತೆ ನಮ್ ರೈಟರ್ಗೂ ಆಗೋದೇ ಇಲ್ಲ. ಹಾವು ಮುಂಗ್ಸಿನ ನೋಡ್ಕೊಂಡು ಗುರಾಯಿಸ್ಕೊಂಡಂಗೆ ಗುರಾಯಿಸ್ಕೊಳ್ತಾ ಇರ್ತಾರೆ. ಈ ಡೈರೆಕ್ಟರ್ ಅಲ್ದೆ ಅಲ್ಲೊಂದು ಆಕ್ಟ್ರೆಸ್ ಲೇಡಿ ಕೂಡ ಇದ್ದಾಳೆ. ಆಮೇಲೆ ಒಬ್ಬ ಸ್ಟಂಟ್ ಮ್ಯಾನ್ ಕೂಡ ಇದಾನೆ ಇವ್ರ ಜೊತೆ. ಇವ್ರಲ್ದೆ ಇನ್ನಿಬ್ರು ಇದಾರೆ, ಟೇಬಲ್ ಹತ್ರ ಕೂತಿದ್ದಾರೆ. ಇವ್ರ ಬಗ್ಗೆ ಕ್ಲಿಯರ್ ಆಗಿ ಇಂಟ್ರೊಡಕ್ಷನ್ ಇವಾಗ ಕೊಟ್ಟಿಲ್ಲ, ನೋಡೋಣ ಮುಂದಕ್ಕೆ. ಇನ್ನೇನು ಆಲ್ರೆಡಿ ಹೇಳಿದ್ವಿ, ಹಾವು ಮುಂಗ್ಸಿ ತರ ಗುರಾಯಿಸ್ಕೊಂಡಿದ್ದಾರೆ ಅಂತ. ಇನ್ ಜಗಳ ಸ್ಟಾರ್ಟ್ ಆಗದೆ ಇರುತ್ತಾ? ಅಷ್ಟೇ, ಮಾತಲ್ಲಿ ಜಗಳ ಸ್ಟಾರ್ಟ್ ಆಗೋಯ್ತು ರೈಟರ್ಗೂ ಮತ್ತೆ ಆ ಡೈರೆಕ್ಟರ್ಗೂ. ಇವ್ನಿರೋ ಜಾಗದಲ್ಲಿ ನಾನ್ ಇರಲ್ಲ ಅಂತ ಡೈರೆಕ್ಟರ್ ಸೌಂಡ್ ಕೊಟ್ಟಿದ ತಕ್ಷಣ ಈ ರೈಟರ್ಗೆ ಟೆನ್ಷನ್ ಆಗದೆ ಇರುತ್ತಾ? ಸರಿ ಹೋಗಲೇ, ನೀನ್ ಇಲ್ದಿದ್ರೆ ಏನು, ಇರೋನ್ಗೆ ಒಂದ್ ಮನೆ ಆದ್ರೆ ಇಲ್ದೇ ಇರೋನ್ಗೆ ಊರೆಲ್ಲ ಮನೆನೆ, ಹೋಗಲೇ ಅಂತ ಹೇಳಿ ಆ ರೈಟರ್ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಯಾರಾದ್ರೂ ನಮ್ ರೈಟರ್ ನ ಹೋಗಕ್ಕೆ ಬಿಟ್ಬಿಡ್ತಾರ? ಫಸ್ಟ್ ಆಫ್ ಆಲ್, ಆ ಫೇಮಸ್ ಪ್ರೊಡ್ಯೂಸರ್ ತಾನೇ ಇವ್ರನ್ನೆಲ್ಲ ಕರ್ಸಿರೋದು ಈ ಜಾಗಕ್ಕೆ. ಇವಾಗ ಅವ್ರ ಎಂಟ್ರಿ, ಅವ್ರೊಂದಿಬ್ರು ಬಾಡಿ ಗಾರ್ಡ್ ನ ಹಾಕೊಂಡು ಎಂಟ್ರಿ ಆಗ್ತಾರೆ. ನೋಡಕ್ ಏನು ಗೊತ್ತಿಲ್ದೇ ಇರೋ ಚಿಕ್ಕ ಲಲಿಪಪ್ಪ ಇದ್ದಂಗ ಇರುತ್ತೆ ಆ ಮುಖಗಳು. ಆದ್ರೆ ಏನ್ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಹೇಳ್ತೀರಾ? ಎಲ್ಲರ ಹತ್ರ ಅಷ್ಟು ಸ್ಪೀಡ್ ಆಗಿ ಮಾತಾಡ್ತಾರೆ. ಯಾಕ್ರಪ್ಪ, ಯಾಕೆ ಸುಮ್ನೆ ಕಿತ್ತಾಡ್ತೀರಾ? ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಈ ಜಾಗಕ್ಕೆ ಸೇರಿದೀವಿ. ಅದನ್ನ ಬಿಟ್ಟು ನಿಮ್ ಪರ್ಸನಲ್ ಲೈಫ್ ನ ಇಟ್ಕೊಂಡಿದ್ರೆ ಜಗಳ ಮಾಡೋದ್ ಸರಿನಾ? ಸದ್ಯಕ್ಕೆ ನಾನ್ ಹೇಳೋದನ್ನ ಕೇಳಿ ಅಂತ ಎಲ್ಲಾರನ್ನೂ ಒಂದ್ ಜಾಗದಲ್ಲಿ ಅಸೆಂಬಲ್ ಮಾಡ್ಕೊಂಡು ಇವಾಗ ಈ ಅಪ್ಪನ್ ಕಾನ್ಸೆಪ್ಟ್ ನ ಹೇಳ್ತಾನೆ. ಅಂದ್ರೆ ಒಂದು ಮೂವಿನ ಮಾಡ್ಬೇಕು, ಅದೊಂದು ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡಿರೋ ಮೂವಿ ಆಗಿರ್ಬೇಕು ಅಂತ ಹೇಳ್ತಾರೆ. ಇವ್ರೀಗ ಕ್ವೆಶನ್ ರೇಸ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ತುಂಬಾ ಕ್ರೈಮ್ಸ್ ನಡೆಯೋದು ಸಹಜನೇ ಅಲ್ವಾ? ಅದರಿಂದ ಎಲ್ಲರೂ ಡಿಸ್ಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಒಂದ್ ವೇಳೆ ಆ ಕೇಸ್ ಇರ್ಬೋದಾ? ಚಾಚಾ ಅದಿರಲ್ಲ, ಈ ಕೇಸ್ ಇರ್ಬೋದಾ? ಇಲ್ಲ ಕಣೋ, ಅದೇ ಆ ಕೇಸು ಅಂತ ಹೇಳಿ ಒಬ್ಬೊಬ್ರು ಒಂದ್ ಕೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನ್ ಇದನ್ನ ಕೇಳಿಸ್ಕೊಳ್ಳೋ ಪ್ರೊಡ್ಯೂಸರ್ ಹೇಳ್ತಾನೆ, ಸರಿ ಆಯ್ತು, ನಾನೇ ಹೇಳ್ತೀನಿ, ನೀವ್ಯಾಕೆ ಅಷ್ಟು ಟೆನ್ಷನ್ ಆಗ್ತೀರಾ ಅಂತ ಹೇಳಿ ಇವಾಗ ಯಾವ ಕೇಸ್ ಅನ್ನೋದನ್ನ ಆ ಪ್ರೊಡ್ಯೂಸರೇ ಹೇಳ್ತಾರೆ. ಅದೇಪ, ಸುಮಾರು ತಿಂಗಳಿಂದಗಡೆ 3 ಜನ ಆರ್ಮಿ ಅಧಿಕಾರಿಗಳನ್ನ ಒಬ್ನೇ ರೂಮ್ ಅಲ್ಲಿ ಸಾಯಿಸ್ಬಿಟ್ಟು ಹೋಗಿದ್ದಲ್ವಾ? ಆ ಕೇಸ್ ನಾನೇ ಬೇಸ್ ಆಗಿ ಇಟ್ಕೊಂಡು ಒಂದ್ ಮೂವಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳೋದು ಅಲ್ದೆ, ಆ ಕೇಸ್ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನ ಒಂದು ಫೈಲ್ ಆಗಿ ಮಾಡಿ ಅಲ್ಲಿರೋರ್ ಹತ್ರ ಕೊಡ್ತಾರೆ. ಇದ್ರ ನೋಡಿದ ತಕ್ಷಣ ಡೈರೆಕ್ಟರ್ ಗೆ ಸಖತ್ ಸಂತೋಷ. ನೀವ್ ನಿಜವಾಗ್ಲೂ ಪ್ರೂವ್ ಮಾಡ್ಬಿಟ್ರಿ ಸರ್, ಹಿಡಿದ್ರೆ ಇಲಿನ ಅಲ್ಲ ಬಲಿನ ಅಲ್ಲ, ಡೈರೆಕ್ಟ್ ಆಗಿ ಹುಲಿನೇ ಹಿಡಿಬೇಕು ಅಂತ. ಹೊರಗಿರೋ ಕೇಸ್ ನಾನೇ ನೀವು ಈ ಮೂವಿಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದೀರಾ. ಅದೇ ಕಳ್ತನ ಮಾಡಕ್ಕೆ ಅಂತ ಹೇಳಿ ಒಂದು ರೂಮ್ ಒಳಗಡೆ ಹೋಗಿ ಅಲ್ಲಿರೋ 3 ಸೈನಿಕ ಅಧಿಕಾರಿಗಳನ್ನ ಸಾಯಿಸ್ಬಿಟ್ಟಲ್ವಾ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಮಾತುಕತೆ ಅಂತ ನಡೆದು, ಜಗಳ ಅಂತ ನಡೆದು, ಫೈನಲ್ ಆಗ 3 ಜನ ಅಧಿಕಾರಿಗಳನ್ನೇ ಅವ್ನು ಸಾಯಿಸ್ಬಿಟ್ಟ ಅಲ್ವಾ? ಅಯ್ಯೋ, ಈ ಕತೆ
ಬಗ್ಗೆ ಊರ್ ತುಂಬಾ ಮಾತಾಡ್ಕೊಳ್ತಾ ಇದ್ರು. ಆಮೇಲೆ ಹೆಂಗೋ ಪೊಲೀಸ್ ಅವರ ಕೊಲೆಗಾರನ್ನ ಹಿಡಿದು ಇವಾಗ ಅವನ ಜೈಲಲ್ಲಿ ಶಿಕ್ಷೆ ಕೂಡ ಕೊಟ್ಟಿದಾರಲ್ವಾ. ನಾರ್ಮಲ್ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ತಾನೆ, ಅಂದ್ರೆ ಮರಣ ಶಿಕ್ಷೆ ತಾನೆ ಕೊಟ್ಟಿದ್ದಾರೆ. ಬಟ್ ಇವಾಗವರೆಗೂ ಅದನ್ನ ನೆರವೇರಿಸಿಲ್ಲ. ಒಂದು ಕತ್ತಲ್ ಕೋಣೆನಲ್ಲಿ ಅವನ್ನ ಇಟ್ಟಿದ್ದಾರೆ. ಇದೇ ತಾನೇ ಸ್ಟೋರಿ. ಇದನ್ನೇ ನೀವು ಮೂವಿಯಾಗಿ ತೆಗಿಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟ್ ಅಲ್ಲೇ ನಾನು ಅದನ್ನ ಡೆವಲಪ್ ಕೂಡ ಮಾಡಿ ತೋರಿಸ್ತೀನಿ. ಬೇರೆ ಊರಿಂದ ಈ ಊರಿಗೆ ಎಂಟ್ರಿ ಆಗಿರೋನೊಬ್ಬ, ನನ್ನ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಒಡವೆ ಇಲ್ಲ, ಹೆಣ್ಣಿಲ್ಲ ಅಂತ ಟೆನ್ಷನ್ ಆದವನು ನನ್ನ ಹತ್ರ ಇಲ್ದಿರೋದಲ್ಲ ಅವ್ರ ಹತ್ರ ಇದೆ ಅಲ್ವಾ ಅಂತ ಹೇಳಿ ಆ 3 ಸೈನಿಕ ಅಧಿಕಾರಿಗಳನ್ನ ಸಾಯಿಸ್ಬಿಡ್ತಾನೆ. ಹೇಗೆ ಸ್ಟೋರಿ ಸೂಪರ್ ಆಗಿದೆ ಅಲ್ವಾ. ಇದನ್ನ ಹಂಗೆ ಸಖತ್ ಮಾಸ್ ಆಗಿ ನಾವು ತಗೊಂಡೋದ್ರಂದ್ರೆ ಮೂವಿ ಸಖತ್ ಹಿಟ್ಟು, ಬ್ಲಾಕ್ ಬಸ್ಟರ್ ಹಿಟ್ಟು ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ರೈಟರ್ ಗೆ ಟೆನ್ಷನ್ ಆಗದೆ ಇರುತ್ತಾ, ಯಾರ್ ಸರ್ ನಿಮ್ಗೇನ್ ಬೇರೆ ಡೈರೆಕ್ಟರೇ ಸಿಗ್ಲಿಲ್ವಾ? ಗೋಡೆ ಮೇಲೆ ಇರೋ ಅಲ್ಲಿ ತರ ನೈಟ್ ಅಲ್ಲಿ ಸೌಂಡ್ ಮಾಡೋ ತರ ದೊಡ್ಡದಾಗಿ ಹೇಳ್ಬಿಟ್ಟ ಸ್ಟೋರಿನ. ಒಂದು ರಿಯಲ್ ಇನ್ಸಿಡೆಂಟ್ ನ ಇಟ್ಟು ಒಂದು ಮೂವಿನ ಮಾಡ್ತೀವಿ ಅಂತಂದ್ರೆ ಆ ರಿಯಲ್ ಇನ್ಸಿಡೆಂಟ್ 80% ಇದ್ರೆ ಇನ್ 20% ಮಾತ್ರನೇ ನಾವು ಲೈಟ್ ಆಗಿ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡ್ಬೇಕು. ಆದ್ರೆ ಈ ಡೈರೆಕ್ಟರ್ ಹೇಳೋದ್ ನೋಡಿದ್ರೆ ಕಂಪ್ಲೀಟ್ ಸ್ಟೋರಿನೇ ಒಂದು ಫಿಕ್ಷನ್ ಸ್ಟೋರಿ ತರ ಹೇಳ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಈಗ ಈ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಹುಡುಗಿ ಅನ್ನೋ ಕ್ಯಾರೆಕ್ಟರೇ ಇಲ್ಲ. ಆದ್ರೆ ಈ ಡೈರೆಕ್ಟರ್ ಹುಡುಗಿಗೋಸ್ಕರನೇ ಅವ್ನು ಕೊಲೆ ಮಾಡ್ದ ಅಂತ ಬೇರೆ ಹೇಳ್ತಾ ಇದ್ದಾನೆ. ಇದೆಲ್ಲ ನಂಬೋ ತರನ ಸರ್ ಇದೆ? ಇದೆಲ್ಲ ವರ್ಕೌಟ್ ಆಗೋದಿಲ್ಲ. ನನ್ಗೆ ಇಷ್ಟ ಬಂದಿದ್ರೆ ನಾನು ಹೇಳಿದೀನಿ. ಇದಕ್ಕೂ ಮೇಲೆ ನೀವು ಆ ಡಬ್ಬಾ ಡೈರೆಕ್ಟರ್ ನ ಇಟ್ಕೊಂಡ್ ಮಾಡ್ತೀನಿ ಅಂತಂದ್ರೆ ನಾನ್ ಇದ್ರೊಳಗಡೆ ಇರೋದಿಲ್ಲ ಅಂತ ಈ ಕಡೆ ನಮ್ ರೈಟರ್ ಸ್ವಲ್ಪ ಸೌಂಡ್ ಕೊಡ್ತಾನೆ. ಏನ್ ಇದಕ್ಕೆ ಕೌಂಟರ್ ಶಾಟ್ ಡೈರೆಕ್ಟರ್ ಕೊಡದೆ ಇರ್ತಾನ? ಏನೋ ಹೇಳಕ್ಕೆ ಅಂತ ಬಾಯ್ ವಾಯ್ಸ್ ರೇಸ್ ಮಾಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಆ ಪ್ರೊಡ್ಯೂಸರ್ ಇಬ್ಬರು ಬಾಯ್ಗಳನ್ನ ಕೂಡ ಮುಚ್ಚಿಸ್ಬಿಟ್ರು. ಸರಿಯಪ್ಪ, ಇವಾಗ ಏನಕ್ಕೆ ಸುಮ್ನೆ ಟೆನ್ಷನ್ ಆಗ್ತೀರಾ? ಡಿಸ್ಕಷನ್ ತಾನೇ ಮಾಡ್ತಾ ಇದೀವಿ. ಅವ್ರವ್ರಿಗೆ ಅನ್ಸೋದನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದಾರೆ ಬಿಡಿ. ಇದು ರಿಯಲ್ ಇನ್ಸಿಡೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಇಷ್ಟು ನಾಲೆಜ್ ಇರೋ ಇಬ್ಬರನ್ನ ನಾನು ಕರ್ಸಿದೀನಿ, ಜಸ್ಟ್ ಫಾರ್ ಕನ್ಸಲ್ಟೇಷನ್ ಅಷ್ಟೇ. ಅವ್ರ ಹತ್ರ ಕೂಡ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಆ ಇಬ್ರು ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ನೋಡಿದ್ವಲ್ಲ ಟೇಬಲ್ ಹತ್ರ ಕೂತಿದ್ರಲ್ವಾ ಅವ್ರಿಬ್ರೆ. ಇವ್ರಿಗೆ ಕೇಸ್ ಬಗ್ಗೆ ಏನೋ ಲೈಟ್ ಆಗಿ ಒಂದ್ ಸ್ವಲ್ಪ ಗೊತ್ತಿದೆ. ಈಗ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಈ ಪ್ರೊಡ್ಯೂಸರ್ ಹೇಳ್ತಾರೆ, ನಮಗ ಕೇಸ್ ಬಗ್ಗೆ ಅರ್ಧಂಬರ್ಧನೆ ಗೊತ್ತಿರೋದು, ಅದೇ ತರ ಅರ್ಧಂಬರ್ಧ ಈ ಇಬ್ರಿಗೂ ಗೊತ್ತಿದೆ, ನಮಗ್ ಗೊತ್ತಿಲ್ದೇ ಇರೋದನ್ನ ಅವ್ರ ಹತ್ರ ತಿಳ್ಕೊಬಹುದಲ್ವಾ, ಅದಕ್ಕೋಸ್ಕರನೇ ಅಂತ ಈಗ ಆ ಇಬ್ರಲ್ಲಿ ಒಬ್ಬನಿಗೆ ಬಾಯಲ್ಲಿ ಸಿಗರೇಟ್ ಎಲ್ಲ ಇಟ್ಟು ಸ್ಟೈಲಿಶ್ ಆಗಿ ಅದನ್ನ ಬೆಂಕಿನೆಲ್ಲ ಹತ್ತಿಸ್ತ ಯಾರು ನಮ್ ರೈಟರು. ಇನ್ನೇನ್ ಸ್ಟೋರಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಅವನ ಕೈಯಲ್ಲಿ ಒಂದು ಸ್ಕಾರ್ ಮಾರ್ಕ್ ಇರೋದನ್ನ ಆ ರೈಟರ್ ಗಮನಿಸ್ದ. ಹಾಗಾದ್ರೆ ಅವನು ಸೀರಿಯಸ್ ಆಗಿ ತಗೊಂಡಿಲ್ಲ. ಸರಿ ಸರ್ ಹೇಳಿ, ಈ ಸ್ಟೋರಿ ಬಗ್ಗೆ ನಿಮ್ಗೇನ್ ಗೊತ್ತಿದೆ, ನಿಮ್ಮ ಇಂಟೆನ್ಷನ್ ಏನಿದೆ ಅಂತ ಕೇಳಿದಾಗ ಅವ್ನ್ ತುಂಬಾ ಕೂಲ್ ಆಗಿ ಇದ್ರ ಬಗ್ಗೆ ಹೇಳಕ್ಕೆ ದೊಡ್ಡದಾಗಿ ಏನಿದೆ ಸರ್, ಡೈರೆಕ್ಟರ್ ಹೇಳಿರೋ ಸ್ಟೋರಿನೇ ಚೆನ್ನಾಗಿದೆ ಅಲ್ವಾ, ಅದನ್ನೇ ಕಂಟಿನ್ಯೂ ಮಾಡ್ಬಿಡಿ ಅಂತ ಹೇಳ್ತಾರೆ ಈ ಸೋಡಾ ಬುಡ್ಡಿ. ಇದನ್ನ ಕೇಳಿಸ್ಕೊಂಡು ನಮ್ ರೈಟರ್ ಗೆ ಟೆನ್ಷನ್ ಆಗೋಯ್ತು. ಯೋ ನಾನೇನ್ ಹೇಳ್ತಾ ಇದೀನಿ, ನೀವೇನ್ ಹೇಳ್ತಾ ಇದೀರಾ? ನೀವ್ ಕೂಡ ಏನು ಆ ಡೈರೆಕ್ಟರ್ ಗೆ ಹಿಂದ್ಗಡೆನೆ ಪುಂಗಿ ಊದೋ ತರ ಮಾತಾಡ್ತಾ ಇದ್ದೀರಾ? ಒಂದು ರಿಯಲ್ ಇನ್ಸಿಡೆಂಟ್ ಅಂದ್ರೆ ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡಿನೇ ಇರ್ಬೇಕು. ಸುಮ್ನೆ ಹೆಸರಿಗೆ ಮಾತ್ರ ರಿಯಲ್ ಇನ್ಸಿಡೆಂಟ್, ಆದ್ರೆ ಕಂಪ್ಲೀಟ್ ಸ್ಟೋರಿನೇ ನಿಮ್ಮ ಭ್ರಮೆನಲ್ಲಿ ನೀವು ತೆಗಿತೀರಾ ಅಂತಂದ್ರೆ ಅದ್ ಹೆಂಗ್ರಿ ವರ್ಕೌಟ್ ಆಗುತ್ತೆ? ಸುಮ್ನೆ ನನಗ್ ಹುಚ್ಚಿಡ್ಸೋ ತರ ನೀವು ಮಾತಾಡ್ತೀರಾ ಅಂತ ಮಾತಾಡ್ಕೊಂಡಿದ್ದೋನು ಕೈಲಿರೋದ್ ಏನೋ ಕೆಳಗಡೆ ಹಾಕ್ಬಿಟ್ಟ. ಅದನ್ನ ತೆಗಿಬೇಕು ಅಂತ ಹೇಳಿ ಅವ್ನ್ ಕೆಳಗಡೆ ಬಗ್ಗವಾಗ್ಲೇ ಒಂದು ವಿಷಯ ನೋಡಿ ಸಖತ್ ಶಾಕ್ ಆಗ್ಬಿಟ್ಟ. ಬೇರೇನೂ ಅಲ್ಲ, ಆಲ್ರೆಡಿ ಟೇಬಲ್ ಹತ್ರ ಇಬ್ರು ಕೂತಿದ್ರಲ್ವಾ, ಪಕ್ಕದಲ್ಲೇ ತಾನೇ ಕೂತಿದ್ರು ಸ್ಟಾರ್ಟಿಂಗ್ ಇಂದ ಕೂಡ. ಅದ್ ಏನಕ್ಕೆ ಅಂತ ಈಗ ತೋರಿಸ್ತಾರೆ. ಆ ಇಬ್ಬರ ಕಾಲ್ಗೆ ಕೂಡ ಚೈನ್ಸ್ ಎಲ್ಲ ಹಾಕಿ ಕಟ್ಟಾಕಿರ್ತಾರೆ. ಇದನ್ನ ನೋಡಿದ ತಕ್ಷಣ ಇವ್ನ್ಗೆ ಬಕ್ಕಂತ ಆಗೋಯ್ತು, ಇದೇನೋ ಇದು ಈ ತರ ಕೂರ್ಸಿದೀರಾ ಅಂತ. ಅಷ್ಟೇ ಅಲ್ಲ, ಮೇಲೆ ಎದ್ದು ಆ ರೈಟರು ಇದಕ್ಕೂ ಮುಂಚೆ ಸಿಗರೇಟ್ ಅನ್ಸದ್ನಲ್ಲ ಅವನನ್ನ ಗುರುಗುರ ಅಂತ ನೋಡ್ತಾ ಇದ್ರೆ ಅವ್ನ್ ಅದಕ್ಕ ಮೇಲೆ ಈ ಗುರುಗುರ ಅಂತ ನಮ್ ರೈಟರ್ ನ ನೋಡ್ತಾ ಇದ್ದಾನೆ. ಅಷ್ಟೇ, ರೈಟರ್ಗೆ ಎಲ್ಲಿಲ್ದಿರೋ ಭಯ ಸ್ಟಾರ್ಟ್ ಆಗೋಯ್ತು. ಬಟ್ ಉಸಿರೇ ಬಿಟ್ಟಿಲ್ವೇ ಅವನು. ಇವಾಗ ಒಬ್ಬ ಡೈರೆಕ್ಟರ್ ಗೆ ಸಪೋರ್ಟ್ ಮಾಡ್ದ ಅಂದಿದ ತಕ್ಷಣ, ಅಂದ್ರೆ ಈಗ ಸಿಗರೇಟ್ ಹಚ್ಚಿದ್ರಲ್ಲ ಸೋಡಾ ಬುಡ್ಡಿ, ಅವನು ಡೈರೆಕ್ಟರ್ ಗೆ ಸಪೋರ್ಟ್ ಮಾಡ್ದ ಅಂತ ಇನ್ ಉಳಿದಿರೋರು ಎಲ್ಲಾರು ಅವ್ರಿಗೆ ಚಿಂಗಚ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಡೈರೆಕ್ಟರ್ ಹೇಳಿರೋ ಸ್ಟೋರಿನೇ ಚೆನ್ನಾಗಿದೆ, ಅದನ್ನೇ ಪ್ರೊಸೀಡ್ ಮಾಡ್ಬಿಡೋಣ ಅಂತ. ಈ ತರ ಅದ್ರ ಬಗ್ಗೆ ಮಾತಾಡ್ಕೊಂಡೆ ಆ ಇಬ್ಬರ ಹತ್ರ ಕೂಡ ಒಬ್ಬ ಹೋಗ್ತಾನೆ. ಆದ್ರೆ ರೈಟರ್ದು ಮೈಂಡ್ ವಾಯ್ಸ್ ಎಲ್ಲ ಬೇಡ ಕಂಡ್ರು, ಅವನ ಹತ್ರ ಹೋಗ್ಬೇಡ್ರಿ, ಅದು ನಿಮ್ಗೆ ಅಪಾಯ ಅಂತ ಹೇಳ್ತಾ ಇದ್ದಾನೆ. ಕಣ್ಣಲ್ಲಿ ಹೇಳಿದ್ರೆ ಯಾರ್ಗೇನ್ ಅರ್ಥ ಆಗುತ್ತೆ? ಇದೆಲ್ಲ ಸರಿ ಬರೋದಿಲ್ಲ, ನಾನ್ ನೋಡಿರೋ ವಿಷಯನ ಇವರೆಲ್ಲ ನೋಡಿದ್ರೇನೆ ಸರಿ ಹೋಗೋದು ಅಂತ ಹೇಳಿ ನಿಧಾನಕ್ಕೆ ಅದು ಇದು ಅಂತ ಮುಟ್ಕೊಂಡಿದ್ದವನು ಟೇಬಲ್ ಮೇಲೆ ಇರೋ ಆ ಆರೆಂಜ್ ತಟ್ಟೆನ ಕೆಳಗಡೆ ತಳ್ಬಿಟ್ಟ ನಮ್ಮ ರೈಟರು. ಇನ್ನೇನು ಅದು ಕೆಳಗಡೆ ಬಿತ್ತು, ಎಲ್ಲರೂ ಅದನ್ನ ನೋಡ್ತಾರೆ, ಕೆಳಗಡೆ ಬಗ್ತಾರೆ. ಅವಾಗ ಇವ್ರಿಬ್ರು ಕಾಲ್ಗೆ ಹಾಕಿರೋ ಚೈನ್ ನ ಕೂಡ ನೋಡ್ತಾರೆ ಅಂತ ನಮ್ ರೈಟರ್ ಅನ್ಕೊಂಡ. ಆದ್ರೆ ಇಲ್ಲೇ ಇರೋದು ಸರಿಯಾದ ಟ್ವಿಸ್ಟ್. ಈ ಟೈಮ್ ಅಲ್ಲಿ ಆ ಸ್ಟಂಟ್ ಮ್ಯಾನ್ ಅಂತ ಒಬ್ಬ ಇದ್ದಲ್ವಾ ಇವ್ರ ಗ್ರೂಪ್ ಅಲ್ಲಿ, ಅವನು ನನ್ ಟ್ಯಾಲೆಂಟ್ ನ ತೋರಿಸ್ತೀನಿ ಅನ್ನೋ ಹೆಸರಲ್ಲಿ ಟಕ್ ಅಂತ ಅವ್ನ್ ಕಾಲ್ನ ನೀಟಿ ಆ ತಟ್ಟೆನ ಹಿಡಿದ್ಬಿಟ್ಟ. ಅಯ್ಯೋ ನಿನ್ನ ಕುದುರೆ ಬಾಲನ ಕದಿಯಕ್ ಬಂದಿರೋ ನರಿ ಮುಗ್ದವನ್ ಇದ್ದಂಗಿದ್ಯಾ, ನನ್ ಪ್ಲಾನ್ ಅಲ್ಲಿ ಇದ್ರ ಹಾಳ್ ಮಾಡ್ಬಿಟ್ಟಲ್ವೋ ಅಂತ ಹೇಳಿ ರೈಟರು ಆ ಸ್ಟಂಟ್ ಮ್ಯಾನ್ ನೋಡಿ ಗುರಾಯಿಸ್ತಾ ಇರ್ತಾನೆ. ಇದನ್ನ ಕ್ಯಾಚ್ ಮಾಡ್ಬಿಟ್ಟ. ಸರಿ, ಇದನ್ನಾದ್ರೂ ಕ್ಯಾಚ್ ಮಾಡ್ತಾನ ಇಲ್ಲ ಕೆಳಗಡೆ ಬಿಡ್ತಾನ ಅಂತ ಹೇಳಿ ಆ ಪಕ್ಕದಲ್ಲೇ ಇರೋ ಆಸ್ಟ್ರನ್ನ ಕೂಡ ಕೆಳಗಡೆ ತಟ್ಟಿ ಬೀಳ್ತಾನೆ. ಅದು ತುಂಬಾ ಹೊತ್ತಾಗಿ ಸೌಂಡ್ ಬಂದಿಲ್ಲ, ನೆಲಕ್ ಬಿದ್ರೆ ಸೌಂಡ್ ಬರ್ಬೇಕಲ್ವಾ, ಏನಪ್ಪಾ ಇದು ಸೌಂಡೇ ಬಂದಿಲ್ಲ ಅಂತ ತಿರುಗ್ ನೋಡಿದ್ರೆ ಅದನ್ನ ಕೂಡ ಸ್ಟಂಟ್ ಮ್ಯಾನು ಸಖತ್ ಸ್ಟೈಲಿಶ್ ಆಗಿ ಹಿಡಿದ್ಬಿಟ್ಟ. ಇದೆಲ್ಲ ಸರಿ ಬರೋದಿಲ್ಲ, ಸುಮ್ನೆ ನಾನು ಇದು ತಳ್ಳೋದಕ್ಕೆ ಅವ್ರು ನೋಡೋದೇ ಇಲ್ವಲ್ಲ ಅಂತ ಹೇಳಿ
ಟೆನ್ಷನ್ ಆಗಿ ಎದ್ ನಿಂತ್ಕೊಂಡವನು ಆ ಟೇಬಲ್ ಮೇಲಿರೋ ಬಟ್ಟೆನೆಲ್ಲ ಎಳೆದು ಕಿದ್ರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅವಾಗ್ಲೇ ಅವ್ರು ಗಮನಿಸೋದು ಅಲ್ಲಿ ಕುತ್ಕೊಂಡಿರೋ ಇಬ್ಬರಿಗ ಕಾಲ್ಗೆ ಕೂಡ ಚೈನ್ ಹಾಕಿ ಕಟ್ಟಾಕಿದ್ದಾರೆ ಅಂತ. ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು. ಫಸ್ಟ್ ಆಫ್ ಆಲ್ ಏನ್ ವಿಷಯ ಅಂತ ನೋಡಿದ್ರೆ ಇವ್ರಿಬ್ರಲ್ಲಿ ಒಬ್ಬನೇ ಆ ಕೊಲೆಗಾರ, ಇನ್ನೊಬ್ಬ ಬಂದು ಪೊಲೀಸು, ಬೇರೆ ಯಾರು ಅಲ್ಲ. ಅದೇ ಸಾಫ್ಟ್ ಆಗಿ ಹಾಲಲ್ಲಿ ಬಿದ್ದಿರೋ ಬಿಸ್ಕೆಟ್ ತರ ಒಬ್ಬ ಇದಾನಲ್ವಾ ಕೋಟ್ ಹಾಕೊಂಡು, ಅವನು ಪೊಲೀಸ್ ಆಫೀಸರು. ಮರಣದ ದಂಡನೆ ಕೈದಿ ಆಗಿರೋ ಆ ಕೊಲೆಗಾರನನ್ನೇ ಕರ್ಕೊಂಡ್ಬಂದು ಟೇಬಲ್ ಹತ್ರ ಕೂರಿಸಿರೋದು. ಅವನ್ ಬಾಯಿಂದಾನೆ ಅವ್ನ್ ಮಾಡಿರೋ ಕೊಲೆ ಬಗ್ಗೆ ನಿಜಗಳು ಏನು ಅಂತ ತಿಳ್ಕೊಂಡ್ರೆ ಇವ್ರು ಮಾಡ್ತಾ ಇರೋ ಈ ರಿಯಲ್ ಸ್ಟೋರಿಗೆ ಸ್ವಲ್ಪ ಯೂಸ್ ಆಗುತ್ತಲ್ವಾ. ಅದ್ರಿಂದಾನೆ ನಿಜವಾದ ಕೊಲೆಗಾರನ್ನೇ ಪೊಲೀಸ್ ಅವ್ರ ಜೊತೆಗೆ ಇಲ್ಲಿ ಕಳ್ಸಿಕೊಟ್ಟಿರೋದು. ಆದ್ರೆ ಅವರೇ ಕರ್ಕೊಂಡ್ ಬಂದು ಇಲ್ಲಿ ಕೂರ್ಸಿರೋದು. ಇದನ್ನ ನೋಡಿದ ತಕ್ಷಣ ಯಾರಾದ್ರೂ ಅಲ್ಲಿ ಕೂತ್ಕೊಳ್ತಾರ? ಅಯ್ಯೋ ನಮ್ ಲೈಫ್ ಅಂದ್ರೆ ಏನು ನಿಮ್ಗೆ ಆಟ ಆಗೋಯ್ತಾ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಯ್ಯಯ್ಯೋ ನಾವ್ ಆಟಕ್ಕಿಲ್ಲ, ನಾವ್ ಅವನ ಜೊತೆ ಸಂಸಾರ ಮಾಡಕ್ಕೆ ರೆಡಿ ಆಗಿಲ್ಲ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾರೆ. ಬಟ್ ಹೆಂಗೋ ಪ್ರೊಡ್ಯೂಸರ್ ಅದು ಇದು ಅಂತ ಹೇಳಿ ಪೊಲೀಸ್ ಅವ್ರು ಇದಾರಲ್ವಾ ನೋಡ್ಕೊಂತಾರೆ, ಹಂಗೆ ಹಿಂಗೆ ಅಂತ ಏನೋ ಬ್ರೈನ್ ವಾಶ್ ಮಾಡಿಸಿ ಎಲ್ಲರನ್ನು ಸ್ವಲ್ಪ ಸೆಟಲ್ ಡೌನ್ ಮಾಡ್ತಾರೆ. ಸರಿ ಆಯ್ತು, ಇನ್ ಆಟಕ್ಕೆ ಇಳಿದಿದ್ದಾಯ್ತು. ಇನ್ ಇವ್ರ ಕೆಲ್ಸನ ಇವ್ರು ಮುಂದುವರಿಸಬೇಕಲ್ವಾ. ಆ 3 ಜನ ಮಿಲಿಟರಿ ಆಫೀಸರ್ಸ್ ನ ಸಾಯಿಸಿರೋದು ಇವನೇ ಅಂತ ಗೊತ್ತಾದ್ಮೇಲೆ ಇವ್ರು ಕೆಲವೊಂದು ಕ್ವೆಶನ್ಸ್ ಕೇಳ್ಬೇಕು ಅಂತ ಇರುತ್ತಲ್ಲ, ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಕ್ವೆಶನ್ ಕೇಳೋದೆ ಆ ರೈಟರ್. ಅವ್ನ್ ದಡದಡ ಅಂತ ಪಕ್ಕದಲ್ಲಿ ಇದಕ್ಕೂ ಮುಂಚೆನೆ ಹೋಗ್ಬಿಟ್ಟು ಸಿಗರೇಟ್ ಅಂಟಿಸ್ಬೇಕಾದ್ರೆ ಅವನಿಗೆ ಕೈಯಲ್ಲಿ ಒಂದು ಸ್ಕಾರ್ ಮಾರ್ಕ್ ಇರೋದನ್ನ ಗಮನಿಸಿದ್ದ ಅಲ್ವಾ. ಈಗ ಅದನ್ನ ಡೈರೆಕ್ಟ್ ಆಗಿ ಎಲ್ಲಾರ್ಗೂ ತೋರ್ಸು ಅಂತ ಕೇಳ್ತಾನೆ. ಯೂಶುವಲ್ ಆಗಿ ಆ ಸ್ಕಾರ್ ಮಾರ್ಕ್ ಬರೋದು ಕುದುರೆ ಓಡಿಸ್ತಾರಲ್ವಾ ಅವ್ರಿಗೆ, ಅದ್ರಲ್ಲೂ ಮುಖ್ಯವಾಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಾನೆ ಹಗ್ಗನ ಟೈಟ್ ಆಗಿ ಇಟ್ಕೊಂಡಿರ್ತಾರೆ. ಅಂದ್ರೆ ರೆಗ್ಯುಲರ್ ಆಗಿ ಕುದುರೆ ಓಡಿಸ್ತಾನೆ ಅಂತ ತಾನೆ ಅರ್ಥ. ಇದ್ರ ಬಗ್ಗೆ ಅವನ ಹತ್ರ ಕೇಳಿದಾಗ ಅದಕ್ಕೆ ಅವನು ನಿಜ ಒಪ್ಕೊಂತಾನೆ. ಹೌದು, ನನ್ ಕೆಲ್ಸ ಕುದುರೆ ಇದ್ರೆ ತಾನೆ ಆಗೋದು. ನಾನ್ ಐಟಮ್ಸ್ ಎಲ್ಲ ಕುದುರೆ ಮೇಲೆ ಇಟ್ಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅದನ್ನ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ನಿಮ್ಮನೇಲಿ ಯಾರ್ಯಾರು ಇರ್ತೀರಾ ಅಂತ ನೆಕ್ಸ್ಟ್ ಕ್ವೆಶನ್ ಕೇಳಿದಾಗ ಬೇರೆ ಯಾರು, ನಾನು ನಮ್ಮಪ್ಪ ನಮ್ಮಮ್ಮ ಅಷ್ಟೇ 3 ಜನನೇ ಅಂತ ಹೇಳ್ತಾನೆ. ಓ ಹೌದಾ, ಸರಿ. ಆ 3 ಜನ ಮಿಲಿಟರಿ ಆಫೀಸರ್ಸ್ ನ ಸಾಯಿಸೋಷ್ಟು ಏನಿತ್ತು ಅಂತ ಕೆಲ್ಸ ಅವ್ರೇನ್ ಮಾಡಿದ್ರು ಅಂತ ಕೇಳಿದಾಗ ಇದ್ರಲ್ಲಿ ದೊಡ್ಡದಾಗಿ ಹೇಳೋದಕ್ಕೆ ಏನಿದೆ, ಆಲ್ರೆಡಿ ನಿಮ್ ಡೈರೆಕ್ಟರೇ ಹೇಳಿದ್ರಲ್ವಾ, ದುಡ್ಡುಗೋಸ್ಕರನೇ ಕಳ್ತನ ಮಾಡಕ್ ಹೋಗಿ ಅದು ನಡೀತು ಅಂತ. ಅದು ನಿಜಾನೇ, ದುಡ್ಡುಗೋಸ್ಕರನೇ ನಾನ್ ಕೊಲೆ ಮಾಡ್ದೆ ಅಂತ ಹೇಳ್ತಾನೆ. ಸರಿ, ಅಂತ ದುಡ್ಡು ಅವಶ್ಯಕತೆ ನಿನ್ಗೇನಿತ್ತು ಅಂತ ಕೇಳಿದಾಗ ಇನ್ನೇನ್ ಮಾಡ್ಲಿ, ಮನೇಲಿ ನಾನೊಬ್ನೇ ದುಡಿಯೋದು, ಸಾಲ ಬೇರೆ ಜಾಸ್ತಿ ಇತ್ತು, ಸಾಲ್ಗಾರೆಲ್ಲ ದಿನ ಮನೆ ಹತ್ರ ಬಂದು ಕತ್ತಿಡಿಯೋ ಪರಿಸ್ಥಿತಿ ಆಗ್ಬಿಟ್ಟಿತ್ತು, ಅದಕ್ಕೆ ನನ್ನ ಹತ್ರ ಮಾಡ್ದೆ ಅಂತ ಹೇಳಿದಾಗ ಸರಿ ಆಯ್ತು, ನೀನ್ ಹೇಳೋದ್ರಲ್ಲೂ ಒಂದ್ ನ್ಯಾಯ ಇದೆ. ಎಷ್ಟು ಸಾಲ ಇತ್ತು ನಿನ್ಗೆ ಅಂತ ಕೇಳಿದಾಗ ನನ್ಗೊಂದು 3 ಮಿಲಿಯನ್ ಇತ್ತು ಅಂತ ಹೇಳ್ತಾನೆ. ಓ 3 ಮಿಲಿಯನ್, ಅದೇನ್ ಚಿಕ್ಕ ಅಮೌಂಟ್ ಅಲ್ವಲ್ಲ. ಏನು 3 ಮಿಲಿಯನ್ ಕೂಡ ನಿನ್ಗೆ ಕ್ಯಾಶ್ ಆಗಿ ಕೊಟ್ರ ಅಂತ ಕೇಳಿದಾಗ ಚಾಚಾ ಇಲ್ಲ, ಅದನ್ನ ಸಿಲ್ವರ್ ಆಗಿ ಚೇಂಜ್ ಮಾಡಿ ಕೊಟ್ರು ಅಂತ ಈಗ ಕಿಲ್ಲರ್ ಬಂದು ಹೇಳ್ದ. ಅದಕ್ಕೆ ರೈಟರ್ ಕೇಳ್ತಾರೆ, ಸರಿ ಆಯ್ತು, ನೀನು ಮಿಲಿಟರಿ ಆಫೀಸರ್ಸ್ ಹತ್ರ ಹೋಗಿ ಅವ್ರ ಹತ್ರ ದುಡ್ಡನ್ನ ಕೊಳ್ಳೆ ಹೊಡೆದೆ, ಅಂದ್ರೆ ಕಳ್ತನ ಮಾಡ್ಕೊಂಡೆ. ಇನ್ನು ನೀನ್ ಕಳ್ತನ ಮಾಡಿರೋ ದುಡ್ಡಾಗಿ ನೀನ್ ತಗೊಂಡೋಗಿ ಕೊಟ್ಟಿರೋದಿಲ್ಲ, ಯಾಕಂದ್ರೆ ಸಿಲ್ವರ್ ಆಗಿ ಕೊಟ್ಟಿರೋದ್ರಿಂದ ನೀನು ಸಿಲ್ವರ್ ಆಗಿ ಕೊಟ್ಟಿರ್ತೀಯ. ಆಗ ಸಿಲ್ವರ್ ರೇಟ್ ಏನಿತ್ತು ಅಂತ ಸ್ವಲ್ಪ ಹೇಳ್ತೀಯ ಅಂದಾಗ ಇವ್ನ ಅಯ್ಯೋ ಅದೆಲ್ಲ ಏನ್ ದೊಡ್ಡ ಕ್ವೆಶನ್ ಅಂತ ಕೇಳ್ತಾ ಇದ್ದೀರಾ ಅಂತ ಸ್ವಲ್ಪ ತಿಕ್ಕಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅಂದ್ರೆ ಲೈಟ್ ಆಗಿ ಜರ್ಕೊಡಿಯೋ ತರಾನೇ ಮಾತಾಡ್ತಾನೆ. ಅದಕ್ಕೆ ನಮ್ ರೈಟರು ಹೇಳ್ತಾನೆ, ಹೌದಪ್ಪ ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ನ್ ದುಡ್ಡು ಬದಲು ಸಿಲ್ವರ್ ಆಗಿ ಕೊಟ್ಟಿದ್ದಾನೆ ಅಂತಂದ್ರೆ, ಅಂದ್ರೆ ಅವ್ನ್ ಕೊಟ್ಟಾಗ ಸಿಲ್ವರ್ ರೇಟ್ ಏನಿತ್ತು, ನೀನ್ ರಿಟರ್ನ್ ಕೊಡ್ಬೇಕಾದ್ರೆ ಸಿಲ್ವರ್ ರೇಟ್ ಹಂಗೆ ಇರೋದಿಲ್ವಲ್ಲ, ಹೆಚ್ಚು ಕಡಿಮೆ ಆಗಿರುತ್ತೆ. ಅದೇ ಸಿಲ್ವರ್ ರೇಟ್ ಏನಾದ್ರೂ ಕಡಿಮೆ ಆಗಿದ್ರೆ ನೀನ್ ಕಡಿಮೆ ಕೊಟ್ರೆ ಅವ್ನ್ ತಗೊಂತಾನ? ಇಲ್ಲ ತಾನೆ, ನೀನು ಅವ್ನ್ ಎಷ್ಟು ಕೊಟ್ನು ಅದಕ್ಕೆ ಸರಿ ತಗೋ ತರ ತಾನೆ ಸಿಲ್ವರ್ ಕೊಟ್ಟಿರ್ತೀಯ. ಅದಕ್ಕೆ ಕೇಳ್ತಾ ಇದೀನಿ, ನನ್ ಕ್ವೆಶನ್ ಕರೆಕ್ಟ್ ಆಗಿದೆ, ನೀನೇ ಆನ್ಸರ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರೆ ಈ ಕ್ವೆಶನ್ಗೆಲ್ಲ ಕಿಲ್ಲರ್ ಕೆಲ ಆನ್ಸರ್ ಮಾಡಕ್ಕೆ ಆಗ್ತಾ ಇಲ್ಲ, ತಿಕ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇದರಿಂದ ಕಿಲ್ಲರ್ ಹೇಳ್ತಾನೆ, ಸರಿ ಆಯ್ತು ಬಿಡಪ್ಪ, ನಾನ್ ಕೇಳ್ತಿರೋ ಕ್ವೆಶನ್ಗೆ ನಿನ್ ಕೆಲ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಸರಿ, ಫಸ್ಟ್ ಆಫ್ ಆಲ್ ಆ 3 ಮಿಲಿಯನ್ ಏನಕ್ ನೀನ್ ಸಾಲ ಮಾಡಿದೆ ಅದನ್ನ ಹೇಳ ನನಗೆ ಅಂತ ಕೇಳಿದಾಗ ಬೇರೆನಕ್ಕೆ ಗ್ಯಾಮ್ಲಿಂಗ್ ಮಾಡಕ್ಕೆ, ಗ್ಯಾಮ್ಲಿಂಗ್ ಆಡಕ್ ಹೋದ ಎಲ್ಲ ಹೋಯ್ತು ಅಂತ ಹೇಳ್ತಾನೆ. ಇದೇ ಎಂಡ್ ಪಾಯಿಂಟ್ ಆ ಕ್ವೆಶನ್ಗೆ ಅಂತ ಕೇಳಿದ್ರೆ ಇಲ್ವೇ ನಮ್ ರೈಟರ್ ಇಲ್ಲಿಗೆ ಬಿಡ್ತಾನೆ ಇಲ್ವಲ್ಲ, ಅದ್ರಲ್ಲೂ ಒಂದ್ ಕ್ವೆಶನ್ ನ ಹುಡುಕಿ ಅದ್ರಲ್ಲೂ ಒಂದ್ ಕ್ವೆಶನ್ ನ ಕೇಳ್ತಾನೆ. ಈ ತರ ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇದ್ರೆ ಆ ಕಿಲ್ಲರ್ ಕೈಲ್ ಕೂಡ ಇದಕ್ಕೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ಸ್ಟೇಜ್ಗೆ ಅವ್ನಿಗೆ ತಲೆ ಸಿಡ್ದಂಗ ಆಗ್ಬಿಡ್ತಾ ಇರುತ್ತೆ. ಈ ಬೋರ್ ಹಾಕವಾಗ ನೀರ್ ಬರೋ ತನಕ ಪೈಪ್ ನಿಲ್ಸೋದ್ರ ಬಿಡೋದಿಲ್ಲ ನೋಡಿ, ಆ ತರ ಇಲ್ಲಿ ನಮ್ ರೈಟರ್ ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇದ್ರೆ ಅವ್ನ್ ಸೈಲೆಂಟೇ ಆಗ್ಬಿಟ್ಟ. ಇದ್ರಿಂದಾನೇ ರೈಟರ್ಗೆ ಅರ್ಥ ಆಗೋಯ್ತು, ಇಷ್ಟೊತ್ತು ಕಿಲ್ಲರ್ ಹೇಳಿರೋದೆಲ್ಲ ಸುಳ್ಳು, ಅಂದ್ರೆ ದುಡ್ಡುಗೋಸ್ಕರ ಕೊಲೆ ಮಾಡ್ದ ಅಂತ ಹೇಳದ್ನಲ್ವಾ, ಅದೆಲ್ಲ ಬರೀ ಸುಳ್ಳು ಅಂತ ಅವ್ನಿಗೆ ಅರ್ಥ ಆಗೋಯ್ತು. ದುಡ್ಡುಗೋಸ್ಕರ ಕೊಲೆ ಮಾಡಿಲ್ಲ ಅಂತಂದ್ರೆ ಬೇರೆನೋ ರೀಸನ್ ಇರ್ಬೇಕಲ್ವಾ, ಆ ರೀಸನ್ ಏನ್ ಹೇಳು ಅಂತ ಈಗ ರೈಟರ್ ಬಂದು ಕಿಲ್ಲರ್ ನ ಕೇಳ್ತಾ ಇದ್ದಾನೆ. ಸುಮಾರು ಹೊತ್ತು ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇದ್ರೆ ಕೂಡ ಈ ಕಿಲ್ಲರ್ ಬಾಯೇ ತೆಗ್ದಿಲ್ಲ. ಆದ್ರೆ ಒಂದ್ ಸ್ಟೇಜ್ ಅವ್ನ್ಗೆ ತಲೆ ಕೆಟ್ಟೋಗ್ಬಿಟ್ಟು, ಹೌದು ಕಣೋ, ನಾನ್ ದುಡ್ಡುಗೋಸ್ಕರ ಕೊಲೆನ ಮಾಡಿಲ್ಲ, ನನಗ 3 ಜನದಲ್ಲಿ ಒಂದು ಮಿಲಿಟರಿ ಆಫೀಸರ್ ಅಂದ್ರೆ ನನಗೆ ಇಷ್ಟ ಇಲ್ಲ, ಅವನ್ನ ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡೆ, ಅದೇ ವಿಧಿ, ನಾನೇನ್ ಮಾಡ್ಲಿ, ಇನ್ನಿಬ್ಬರನ್ನ ಕೂಡ ಸಾಯಿಸೋ ಪರಿಸ್ಥಿತಿ ಆಗೋಯ್ತು, ಸೊ ನಾನ್ 3 ಜನನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಸರಿ, ಆ ಒಬ್ಬನ್ನ ಏನಕ್ ಸಾಯಿಸ್ಬೇಕು ಅಂತ ಅನ್ಕೊಂಡೆ, ಅದಕ್ ರೀಸನ್ ಹೇಳು ಅಂದಾಗ ಅದಕ್ಕೊಂದ್ ರೀಸನ್ ಹೇಳ್ತಾನೆ. ಅವ್ನ್ ನೋಡಕ್ ನಮ್ಮ ಅಪ್ಪ ತರಾನೇ ಇದ್ದ, ಅದಕ್ಕೆ ನಾನು ಅವನ್ನ ಸಾಯಿಸ್ಬಿಟ್ಟೆ ಅಂತ. ಏನೋ ಹೇಳ್ತಾ ಇದೀಯ ಅಂದ್ರೆ, ಹೌದು, ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಇವನ್ ಚಿಕ್ಕ ವಯಸ್ಸಲ್ಲಿ ಇವನೊಂದು ಕುದುರೆನ ತುಂಬಾ ಪ್ರೀತಿಯಿಂದ ಸಾಕಿದ್ನಂತೆ. ಅವ್ರಪ್ಪ ನೈಟ್ ಅಲ್ಲಿ ಯಾವಾಗ ಕುಡಿದ್ಬಿಟ್ಟು ಬಂದು ಈ ಕಿಲ್ಲರು ಮತ್ತೆ ಅವ್ರ ಅಮ್ಮನ್ ಮುಂದೆನ ಕುದುರೆನ ಚೆನ್ನಾಗಿ ಹಾಕೊಂಡು ಹೊಡಿಯೋರಂತೆ. ಆ ಕೋಪದಲ್ಲೇ ಇವಾಗ ಅವ್ರ ಅಪ್ಪ ತರ ಇದಾರೆ ಅಂತ ಹೇಳಿ ಆ ಮಿಲಿಟರಿ ಅವ್ನ ಸಾಯಿಸ್ಬಿಟ್ನಂತೆ. ಈಗ ನೀವ್ ಹೇಳ್ರಿ, ಇದು ನಿಜಾನೋ ಸುಳ್ಳು ಅದು ಬಿಡ್ರಿ, ಈ ಕಿಲ್ಲರ್ ಹೇಳೋದನ್ನ ನಿಮ್ ಕೆಲ್ ನಂಬಕ್ ಆಗ್ತಾ ಇದೆಯಾ? ನಂಬಕ್ ಆಗ್ತಾ ಇಲ್ಲ ತಾನೆ. ಅದೇ ಕ್ವೆಶನ್ ಅಲ್ಲಿ ರೈಟರ್ ಕೂಡ ಅದೇಂಗೆ ಚಿಕ್ಕ ವಯಸ್ಸಲ್ಲಿ
ವಯಸ್ಸಲ್ಲಿ ಅವ್ರ ಅಪ್ಪ ಬಂದು ಕುದುರೆನ ಹೊಡಿತಾ ಇದ್ರಂತೆ. ಅವಾಗ ಅವ್ನ್ಗ ಅವ್ರ ಅಪ್ಪ ಅಂದ್ರೆ ಇಷ್ಟ ಇಲ್ಲ. ಇವಾಗ ಅವ್ನ್ ದೊಡ್ಡವನಾದ್ಮೇಲೆ ಅವ್ರ ಅಪ್ಪ ತರನೇ ಒಬ್ಬ ಕಾಣಿಸಿದ್ನಂತೆ, ಅದಕ್ಕೆ ಇವ್ನ ಹೋಗಿ ಸಾಯಿಸ್ಬಿಟ್ನಂತೆ. ಇದೆಲ್ಲ ನಂಬೋ ತರನ ಇದೆ ಅಂತ ರೈಟರ್ ನೋಡ್ತಾ ಇರ್ತಾನೆ. ಸುಮ್ನೆ ಇವ್ರ ಹತ್ರ ಕ್ವೆಶನ್ ಕೇಳಿ ಕೇಳಿ ಟೈಮ್ ವೇಸ್ಟ್ ಮಾಡೋದ್ ಯಾಕೆ ಅಂತ ಅವ್ರು ಬರ್ತಾ ಬರ್ತಾ ಒಂದು ಸೂಟ್ ಕೇಸ್ ನ ತಂದಿರ್ತಾರಲ್ವಾ, ಅಂದ್ರೆ ಈ ಕಿಲ್ಲರ್ ಕಡೆ ಅವರು ಆ ಸೂಟ್ ಕೇಸ್ ನ ತೆಗೆದು ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅದ್ರಲ್ಲಿ ಒಂದು ಕತ್ತಿ ಇದೆ. ಈ ಕತ್ತಿ ಒಂದ್ ಸ್ವಲ್ಪ ಹಳೆ ಕಾಲದ ಕತ್ತಿ ತರ, ಮುಖ್ಯವಾಗಿ ಇಂಡಿಯನ್ ಸ್ಟೈಲ್ ಅಲ್ಲಿ ಇರೋ ತರ ಒಂದು ಕತ್ತಿ. ಈ ಕತ್ತಿನ ಯೂಸ್ ಮಾಡ್ಕೊಂಡೇನಾ ನೀನು ಸಾಯಿಸಿರೋದು ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಆ ಪ್ರೊಡ್ಯೂಸರ್ ಸಖತ್ ಶಾಕ್ ಆಗ್ಬಿಟ್ಟ. ಈ ಕತ್ತಿನ ಎಷ್ಟು ದಿನದಿಂದ ನಾನು ಈ ಕತ್ತಿನ ಹುಡುಕ್ತಾ ಇದ್ದೆ, ಎಷ್ಟೆಲ್ಲ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಇವಾಗ ನನ್ ಕಣ್ ಮುಂದೆ ಬಂತ ಅಂತ ಅದನ್ನ ತುಂಬಾ ಆಶ್ಚರ್ಯವಾಗ ಪ್ರೊಡ್ಯೂಸರ್ ನೋಡ್ತಾ ಇರ್ತಾನೆ. ಈಗ ಇದ್ರಲ್ಲೇ ನಮ್ಮ ರೈಟರ್ ಗೆ ಇನ್ನೊಂದು ಕ್ವೆಶನ್ ಬೇರೆ ಸ್ಟಾರ್ಟ್ ಆಗುತ್ತೆ. ಈ ಕತ್ತಿ ನೋಡೋದಕ್ಕೆ ಇಂಡಿಯನ್ ಸ್ಟೈಲ್ ಕತ್ತಿ ತರ ಇದೆ, ಇದನ್ನ ಯೂಸ್ ಮಾಡಿ ನೀನ ಮಿಲಿಟರಿ ಆಫೀಸರ್ಸ್ ನ ಸಾಯಿಸಿದ್ಯಾ ಅಂತಂದ್ರೆ ಈ ಕತ್ತಿ ನಿನ್ಗೆ ಎಲ್ಲಿಂದ ಸಿಕ್ತು? ಇಂಡಿಯಾದಿಂದಾನೇ ಸಿಕ್ತು ಅಂತಾನೆ ಇಟ್ಕೋ, ಅಲ್ಲಿಗೋಗಿ ನೀನ್ ತಗೊಂಡ್ ಬಂದ. ಸರಿ, ನೀನ್ ಹಂಗೂ ಕತ್ತಿ ತಂದೆ ಅಂತಾನೆ ಇಟ್ಕೊಳ್ಳೋಣ, ಆದ್ರಲ್ಲಿ ನೀನ್ ಸಾಯಿಸಾಕಿರೋದ 3 ಜನ ಆದ್ರೂನು ಅವ್ರ ಕಡೆಯವ್ರು ಅಂತ ಇದ್ರಲ್ಲ, ಹತ್ರ ಒಂದ್ 40-50 ಜನ ಇರ್ತಾರೆ, ಅವ್ರನ್ನೆಲ್ಲ ಹೊಡೆದು ನೀನ್ ಹೋಗ್ಬಿಟ್ಟ 3 ಜನನ ಸಾಯಿಸ್ದ. ಇದು ನಂಬೋ ತರ ಇಲ್ವೇ? ಮರ್ಯಾದಾಗ ನಿಜ ಹೇಳ್ಬಿಡು ಅಂತ ಮತ್ತೆ ಕ್ವೆಶನ್ ಮೇಲೆ ಕ್ವೆಶನ್ ಈ ರೈಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ನ ಕೆಲ ಆನ್ಸರ್ ಮಾಡಕ್ಕೆ ಆಗ್ತಲ್ಲ. ಪಾಪ ಕಿಲ್ಲರ್ ಹಂಗೆ ಸೈಲೆಂಟ್ ಆಗ್ಬಿಟ್ಟ. ಇದನ್ನೆಲ್ಲ ಸೈಲೆಂಟ್ ಆಗಿ ನೋಡ್ಕೊಂಡಿದ್ದ ಆಕ್ಟರ್ ಅಂತ ಒಂದು ಹೆಸರಲ್ಲಿ ಒಬ್ಬ ಇದ್ದ ಅಲ್ವಾ, ಅವನಿಗ ನಿಧಾನಕ್ಕೆ ರೈಟರ್ ನ ಹೊರಗಡೆ ಕರೆದು ಅವನ ಹತ್ರ ಮಾತಾಡ್ತಾನೆ. ಏನಪ್ಪ ರೈಟರ್, ನಿನ್ಗೆ ಇನ್ನೂ ಅರ್ಥ ಆಗಿಲ್ಲ, ಅವನ ಕೈಯಲ್ಲಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಆ ಸ್ಕಾರ್ ಮಾರ್ಕ್ ಇರೋದನ್ನ ಗಮನಿಸಿದೆ ಅಲ್ವಾ? ಅದನ್ನ ನೋಡ್ಬಿಟ್ಟು ನೀನೇನೋ ಮೋಸ್ಟ್ಲಿ ಅವನು ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಅಂತ ಅನ್ಕೊಂಡ್ಬಿಟ್ಟಿಯಾ? ಇಲ್ಲ, ಅವ್ನು ತಿನ್ನೋದು ಸಿಗರೆಟ್ ಕುಡಿಯೋದೆಲ್ಲಾನು ರೈಟ್ ಹ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದಾನೆ. ಇದರಿಂದ ನಿನ್ಗೊಂದ್ ವಿಷಯ ಅರ್ಥ ಆಗಿರ್ಬೇಕಲ್ವಾ, ಅವನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕುದುರೆನ ಓಡಿಸಿದ್ರೆ ಕೂಡ ರೈಟ್ ಹ್ಯಾಂಡ್ ಅಲ್ಲಿ ವೆಪನ್ಸ್ ನ ಡೀಲ್ ಮಾಡ್ತಾನೆ ಕಣೋ. ನನಗ್ ಗೊತ್ತಿರೋಂಗ ಅವ್ನು ಇದಕ್ಕೂ ಮುಂಚೆ ಒಂದು ಮಿಲಿಟರಿ ಆಫೀಸರ್ ಆಗಿರ್ಬೇಕು. ಅಂದ್ರೆ ನಮ್ಮ ಚೈನಾ ಇಂದ ಬ್ರಿಟಿಷರ್ಸ್ ಇಂಡಿಯಾನಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಚೈನಾದವ್ರು ಕೂಡ ಹೋಗಿದ್ರಲ್ವಾ, ಆ ಮಿಲಿಟರಿ ಟೀಮ್ ಅಲ್ಲಿ ಇವನ್ ಕೂಡ ಒಬ್ಬ ಅಂತ ಕಾಣಿಸುತ್ತೆ. ಅವಾಗ ಇಂಡಿಯಾಗ ಹೋಗ್ಬಿಟ್ಟು ಅಲ್ಲಿಂದ ಈ ಕತ್ತಿನ ಅಭ್ಯಾಸ ಮಾಡ್ಕೊಂಡ್ ಬಂದಿರ್ಬೇಕು, ಅದನ್ನ ಯೂಸ್ ಮಾಡಿ ಇನ್ನೊಂದು ಮಿಲಿಟರಿ ಆಫೀಸರ್ಸ್ ನ ಸಾಯಿಸಿರೋದ್ ಕಾಣೋ ಅಂತ. ಈಗ ಈ ಆಕ್ಟರ್ ಬಂದು ಇನ್ನೊಂದು ಕನ್ಫ್ಯೂಷನ್ ಅಂದ್ರೆ ಒಂದು ಲೀಡ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು, ಅವನೊಂದು ಮಿಲಿಟರಿ ಆಫೀಸರ್ ಆಗಿರ್ತಾನೆ ಅನ್ನೋ ತರ ಪಾಯಿಂಟ್ ನ ಎತ್ಕೊಟ್ಟ ನಮ್ ರೈಟರ್ ಗೆ. ಹೌದಲ್ವಾ, ನೀವ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಇದು ನಿಜನ ಅಲ್ವಾ ಅಂತ ಅವನ ಹತ್ರನೇ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಇರಿ ಅಂತ ರೈಟರ್ ಅಲ್ಲಿಂದ ಹೋಗ್ಬೇಕಾದ್ರೆ ಆಕ್ಟರ್ ಬಿಡ್ತಾ ಇಲ್ಲ. ಅಯ್ಯೋ, ನೀನ್ ದೊಡ್ಡ ಡಿಟೆಕ್ಟಿವ್ ತರ ಆಡ್ಬೇಡಪ್ಪ, ಅವನೇ ಒಂದು ಕೊಲೆಗಾರ, ಅಂದ್ರೆ ಅವನ ಹತ್ರ ಹೋಗ್ತೀನಿ, ಮಾತಾಡ್ತೀನಿ, ಕ್ವೆಶನ್ ಕೇಳ್ತೀನಿ ಅಂತ ಹೇಳ್ಬೇಡ. ಟೇಬಲ್ ಮೇಲೆ ಅಷ್ಟೊಂದು ಕತ್ತಿಗಳು ಫೋರ್ಕ್ಗಳೆಲ್ಲ ಇದಾವೆ, ಎಲ್ಲೇ ಎತ್ತಿ ಚುಚ್ಕಿಚ್ಬಿಟ್ಟ. ಆಮೇಲೆ ನಮ್ ಕಥೆಗೆ ಬೇಕಾಗಿರೋ ಕ್ವೆಶನ್ಸ್, ಯೂಸ್ ಆಗೋ ತರ ಕ್ವೆಶನ್ಸ್ ಏನಾದ್ರು ಇದ್ರೆ ಅವನ ಹತ್ರ ಕೇಳಪ್ಪ ಅಂತ ಹೇಳಿ ಈಗ ಸದ್ಯಕ್ಕೆ ರೈಟರ್ ನ ಆಫ್ ಮಾಡ್ಬಿಟ್ಟ. ಇಲ್ಲಿ ನೋಡಿದ್ರೆ ಒಳಗಡೆ ಆಕ್ಟ್ರೆಸ್ ಅಂತ ಒಂದು ಲೇಡಿ ಇದ್ಲಲ್ವಾ, ಅವಳು ಕಿಲ್ಲರ್ ಹತ್ರ ಕುತ್ಕೊಂಡು ಸುಮ್ನೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಕತೆಗಳನ್ನ ಮಾತಾಡ್ತಾ ಇದ್ಲು. ಇವಳು ಇವಾಗ ಕೇಳ್ತಾ ಇರೋ ಕ್ವೆಶನ್ ಗೆ ಕೌಂಟರ್ ಶಾಟ್ ಆಗಿ ರೈಟರ್ ಸುಮ್ನೆ ಅವಳನ್ನ ಗೆಲಿ ಮಾಡ್ತಾ ಇರ್ತಾನ ಕುತ್ಕೊಂಡು. ಇನ್ನು ಅವಳು ಸುಮ್ನೆ ಇರ್ತಾಳ, ನಿಂಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಗೆಲಿ ಮಾಡ್ತೀಯ ಅಂತ ಹೇಳಿ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೊಟ್ಟೋದ್ಲು. ಅಯ್ಯೋ, ಆಕ್ಟ್ರೆಸ್ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅವಳನ್ನ ಸಮಾಧಾನ ಮಾಡೋದಕ್ಕೆ ಅಲ್ಲಿರೋರೆಲ್ಲ ಅವಳಿಂದಗಡೆನೆ ಎದ್ದು ಬೇರೆ ರೂಮ್ ಗೆ ಹೊರಟೋದ್ರು. ಇವಾಗ ಅಲ್ಲಿ ಟೇಬಲ್ ಹತ್ರ ಇರೋದು ಆ ಕಿಲ್ಲರು, ನಮ್ ಹೀರೋ ಮತ್ತೆ ಆ ಪೊಲೀಸು, ಆ ಕಿಲ್ಲರ್ ಜೊತೆ ಇರ್ತಾನಲ್ಲ ಒಬ್ಬ ಪೊಲೀಸು, ಅವ್ರ ಮಾತ್ರನೇ. ಆಗ ಕಿಲ್ಲರ್ ಹೇಳ್ತಾನೆ, ತಪ್ಪಪ್ಪ, ನೀನ್ ತುಂಬಾ ದೊಡ್ಡ ತಪ್ಪನ ಮಾಡ್ತಾ ಇದ್ಯಾ, ಲೇಡೀಸ್ ನಾತೆರೇನೇನ ಟ್ರೀಟ್ ಮಾಡೋದು, ಅವಳ ಹತ್ರ ನೀನು ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ, ನೀನ್ ನಿಜವಾದ ಗಂಡಸೆ ಆಗಿದ್ರೆ ಹೋಗು ಅವಳ ಹತ್ರ ಹೋಗ್ಬಿಟ್ಟು ಸಾರಿ ಕೇಳ್ಕೊಂಡ್ ಬಾ ನೋಡೋಣ ಅಂತ ಹೇಳಿದಾಗ ರೈಟರ್ ಕೂಡ ಸರಿ ಆಯ್ತು ಅಂತ ಅಲ್ಲಿಂದ ಎದ್ದೊಟ್ಟೋದ. ಆದ್ರೆ ಒಳಗಡೆ ಹೋಗಿ ಸಮಾಧಾನ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಅಲ್ಲಿ ಒಂದೇ ಸಾಂಗ್ ಎಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡ್ತಾ ಇರ್ತಾರೆ. ಈಗ ಹಾಲ್ ಅಲ್ಲಿ ಕುತ್ಕೊಂಡಿರೋದು ಯಾರು? ಕಿಲ್ಲರ್ ಮತ್ತೆ ಪೊಲೀಸ್ ಇಬ್ರೆ. ಒಳಗಡೆ ಎಲ್ಲಾರ ಇತ್ರ ಎಂಜಾಯ್ ಮಾಡ್ತಾ ಇದ್ರೆ ಇನ್ನ ಪೊಲೀಸ್ ಗೆಳಿದೆ ಇರುತ್ತಾ, ಆಲ್ರೆಡಿ ಅವರು ಸೆಕ್ಯೂರಿಟಿಗೋಸ್ಕರ ಹ್ಯಾಂಡ್ ಕಫ್ ಮತ್ತೆ ಕಾಲ್ಗೆ ಚೈನ್ ಗೀನ್ ಎಲ್ಲ ಹಾಕಿ ಇಟ್ಟಿದ್ರು. ಈಗ ಅದನ್ನೆಲ್ಲ ಪೊಲೀಸ್ ತೆಗೆದ್ಬಿಟ್ಟು ಇವನನ್ನ ಕೂತ್ಕೊಂಡಿರೋ ಜಾಗದಲ್ಲಿ ಸ್ವಲ್ಪ ಬಂದೋಬಸ್ತ್ ಮಾಡ್ಬಿಟ್ಟು ಇವನ್ ಕೂಡ ಬೇರೆ ರೂಮ್ಗೆ ಅಂದ್ರೆ ಪಕ್ಕದ ರೂಮ್ ಅಲ್ಲಿ ಅವ್ರ ಹತ್ರ ಜಾಯಿನ್ ಮಾಡಕ್ಕೆ ಅಂತ ಹೊರಟೋದ. ಅಲ್ಲಿ ಡೈರೆಕ್ಟರ್ ಹೆಂಗೋ ಹೀರೋಯಿನ್ ಕೋಪ ಮಾಡ್ಕೊಂಡಿದ್ದಾಳೆ ಅಲ್ವಾ ಅಂತ ಸ್ವಲ್ಪ ಸಾಂಗು ಗಿಂಗು ಡ್ಯಾನ್ಸ್ ಗಿನ್ಸ್ ಎಲ್ಲ ಹಾಕಿ ಸಮಾಧಾನ ಮಾಡಿದ್ರು. ಈಗ ಅವ್ರು ಇದಾರಲ್ವಾ ರೂಮ್ ಅಲ್ಲಿ, ಅಲ್ಲೇ ಇನ್ನೊಂದು ಹುಡುಗಿದು ಒಂದು ಫೋಟೋ ಇದೆ, ತುಂಬಾ ಚೆನ್ನಾಗಿ ಫ್ರೇಮ್ಸ್ ಎಲ್ಲ ಮಾಡಿರ್ತಾರೆ. ಅದನ್ನ ನೋಡಿ ಎಲ್ಲರೂ ಆಹಾ ಏನ್ ಸುಂದರವಾಗಿದ್ದಾಳೆ ಹುಡುಗಿ ಅಂತ ಆ ಹುಡುಗಿ ಬಗ್ಗೆ ಸ್ವಲ್ಪ ಹೋಗ್ಲಿ ಮಾತಾಡ್ತಾ ಇರ್ತಾರೆ, ಅವಳ ಅಂದನ ವರ್ಣಿಸ್ತಾ ಇರ್ತಾರೆ. ಆದ್ರೆ ಆ ಫೋಟೋನಲ್ಲಿರೋ ಹುಡುಗಿ ತಲೆಗೆ ಹಾಕೊಂಡಿರೋದು ಒಂದು ವಿಗ್, ಆ ವಿಗ್ ಒಂದು ಕ್ಲಿಪ್ ಹಾಕಿರ್ತಾಳೆ, ಅದ್ರ ಬಗ್ಗೆ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಇವಾಗ ಯೂಶುವಲ್ ಆಗಿ ನೋಡೋರ್ಗೆ ಅದು ಗೊತ್ತಾಗಲ್ಲ, ಅದು ವಿಗ್ ಅಂತ ಗೊತ್ತಾಗಲ್ಲ. ಬಟ್ ಒಂದು ಹುಡುಗಿ ಬಗ್ಗೆ ಇನ್ನೊಂದು ಹುಡುಗಿ ಗೊತ್ತಿಲ್ಲದೆ ಇರತ್ತಾ, ಮೀನ್ಸ್ ನೋಡಿದ್ರೇನೆ ಗೊತ್ತಾಗತ್ತಲ್ವಾ ಅವರ ಆ ಹೇರ್ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ. ಇವಳು ಹೇಳ್ತಾಳೆ, ನೋಡಕ್ಕೆ ಏನ್ ಚೆನ್ನಾಗಿದ್ರೆ ಏನ್ ಪ್ರಯೋಜನ ಬಿಡಿ, ಅವಳು ಈ ಸ್ಟೇಜ್ ಗೆ ಬರೋದಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿರ್ತಾಳೆ, ಎಷ್ಟು ಜಾಗದಲ್ಲಿ ಒದೆ ತಿಂದು ಈ ಜಾಗಕ್ಕೆ ಬಂದಿರ್ತಾಳೆ, ಇದ್ರೂನು ನೀವು ಅವಳನ್ನೇ ಹೊಗಳ್ತಾ ಇದ್ದೀರಾ, ನಾನು ಒಬ್ಳಿದ್ದೀನಿ ಅಂತ ಇಲ್ಲಿ ಕೇರ್ ಕೂಡ ಮಾಡ್ತಾ ಇಲ್ವಲ್ಲ ಅಂತ ಇವಳೊಂಥರ ಸ್ವಲ್ಪ ಮುಖನ ಬೇಜಾರ್ ಮಾಡ್ಕೊಂತಾಳೆ. ಅದಕ್ಕೆ ಡೈರೆಕ್ಟರು ಇನ್ ಮಿಕ್ದವರೆಲ್ಲ ಹೇಳ್ತಾರ, ಅಯ್ಯೋ ನೀನ್ ಅನ್ಕೊಂಡಿರ್ತಾರ ಅಲ್ಲಮ್ಮ, ಸುಮ್ನೆ ಯೂಶುವಲ್ ಆಗಿ ಹೇಳಿದ್ವಿ, ಓ ಚೆನ್ನಾಗಿದ್ದಾಳಲ್ವಾ ಹುಡುಗಿ ಅನ್ನೋ ತರಾನೇ ಮಾತಾಡಿದ್ದಷ್ಟೇ. ಅದ್ರಲ್ಲೂ ಈ ಫೀಲ್ಡ್ ನಾನು ಎಷ್ಟು ವರ್ಷದಿಂದ ಇದ್ದೀನಿ, ಹುಡುಗಿರ್ ಎಷ್ಟು ಕಷ್ಟ ಪಡ್ತಾರೆ ಅಂತ ನನಗ್ ಗೊತ್ತಾಗಲ್ವಾ? ಇನ್ನು ಹೇಳ್ಬೇಕಂದ್ರೆ ಕೆಲವ್ರಿಗೆ ಹುಡುಗಿರ್ ಪಡೋ ಕಷ್ಟ ಗೊತ್ತಾಗಲ್ಲ ಅಂತಾನೆ ಹೇಳ್ಬೇಕು, ಅವ್ರ ಮಹಿಮೆನೂ ಅರ್ಥ ಆಗಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಕೆಲವು ತಿಂಗಳ ಹಿಂದೆ ಆ ಫ್ರೆಂಚ್ ಡಾಕ್ಟರ್ ಒಬ್ಬ ಇದ್ದ ಅಲ್ವಾ, ಅವ್ನ್ ಕೇಸ್ ಬಗ್ಗೆ ನೀವು ಕೇಳ್ಪಟ್ಟಿರ್ತೀರಾ. ಅವ್ನ್ ಕಾರಲ್ಲಿ ಒಂದು ಹುಡುಗಿ ಡೆಡ್ ಬಾಡಿನ ಅಂದ್ರೆ ಆ ಬಾಡಿ ನಂಗೆ ಕಂಪ್ಲೀಟ್ ಆಗಿ ಚಿಕ್ಕದಾಗಿ ತುಂಡು ತುಂಡಾಗಿ ಮಾಡಾಕ್ಬಿಟ್ಟಿದ್ನಂತೆ ಅಂತ ಒಂದು ಹೊಸ ಕೇಸ್ ಬಗ್ಗೆ ಡೈರೆಕ್ಟರ್ ಮಾತಾಡಿದ ತಕ್ಷಣ ಪಕ್ಕದಲ್ಲೇ ತಾನೆ
ಪೊಲೀಸ್ ಕೂಡ ಇದ್ದ. ಸೊ ಪೊಲೀಸ್ ಅವನ್ಗೆ ಕೂಡ ಈ ವಿಷಯದ ಬಗ್ಗೆ ಗೊತ್ತಿರತ್ತೇನೋ. ಅವನು ಹೇಳ್ತಾನೆ, ಹೌದು ಸರ್ ನೀವ್ ಹೇಳೋದ್ ಕರೆಕ್ಟ್, ಮುಂದಕ್ ನೋಡೋದಕ್ಕೆ ಅಮಾಯಕರ ತರನೇ ಇರ್ತಾರೆ, ಅಯ್ಯೋ ಇವ್ನೆಲ್ಲ ಇಂತ ತಪ್ಪು ಮಾಡಿದ್ವಾ ಅಂತ ನಾವ್ ಯೋಚನೆ ಮಾಡ್ಬೇಕು, ಆ ರೇಂಜ್ಗೆ ಇರ್ತಾರೆ. ಆದ್ರೆ ಡಾಕ್ಟರ್ ಇಂತ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಡಾಕ್ಟರ್ ಮನೆ ಹತ್ರ ಬೆಂಕಿ ಬಿದ್ದಿದೆ ಅಂತ ನಮ್ಗೆ ಆ ಟೈಮ್ ಅಲ್ಲಿ ಇನ್ಫಾರ್ಮೇಶನ್ ಬಂದಿತ್ತು. ನಾವ್ ಆ ಬೆಂಕಿ ಹಾರ್ಸೋಣ ಅನ್ಕೊಳ್ಳೋ ಟೈಮ್ ಅಲ್ಲೇ ಪಕ್ಕದಲ್ಲಿರೋ ಗರಾಜ್ ಕೂಡ ಬೆಂಕಿ ಫುಲ್ ಆಗಿ ಹತ್ಕೊಂಡ್ಬಿಟ್ಟಿತ್ತು. ಅಲ್ಲಿ ನಿಂತಿರೋ ಕಾರ್ ಡಿಕ್ಕಿಯಲ್ಲೇ ನಮ್ಗೆ ಆ ಹುಡುಗಿ ಡೆಡ್ ಬಾಡಿ ಸಿಕ್ಕಿದ್ದು. ನಾರ್ಮಲ್ ಆಗಿರ್ಲಿಲ್ಲ ಸರ್, ಅದನ್ನ ಕಂಪ್ಲೀಟ್ ಆಗಿ ಪೀಸ್ ಆಗಿ ತುಂಡು ತುಂಡಾಗಿ ಮಾಡ್ಬಿಟ್ಟಿದ್ರು. ಆದ್ರೆ ಇಲ್ಲಿ ಮೋಸವಾದ ವಿಷಯ ಏನಂದ್ರೆ ಆ ಬಾಡಿ ತುಂಡು ತುಂಡಾಗಿರೋದ್ರಿಂದ ಹುಡುಗಿ ಯಾರಂತ ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಗೆ ಗೊತ್ತು ಆ ಡಾಕ್ಟರ್ ಕೆಲಸ ಮಾಡಿರ್ತಾನೆ ಅಂತ. ಆದ್ರೆ ಡಾಕ್ಟರು ಅವನ ಇನ್ಫ್ಲೂಯೆನ್ಸ್ ಎಲ್ಲ ಯೂಸ್ ಮಾಡಿ ಆ ಟೈಮಲ್ಲಿ ನಾನು ಇಲ್ಲಿ ಇರ್ಲೇ ಇಲ್ಲ, ನಾನು ಊರಿಗೆ ಹೋಗ್ಬಿಟ್ಟಿದ್ದೆ, ನಾನು ಔಟರ್ ಕಂಟ್ರಿಯಲ್ಲಿ ಇದ್ದೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟ. ಮತ್ತೆ ಅವನ ವಿರುದ್ಧ ಸರಿಯಾದ ಆಧಾರಗಳು ಕೂಡ ನಮ್ಗೆ ಸಿಗ್ಲಿಲ್ಲ. ಆದ್ರಿಂದ ಫಾರಿನ್ ಎಂಬಸಿ ಅವರೇ ಅವ್ರನ್ನ ಅವ್ರ ಜಾಗಕ್ಕೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡ್ಬಿಟ್ರು. ನಮ್ ಕೈಯಾರ ಅವ್ರನ್ನ ಅರೆಸ್ಟ್ ಮಾಡಕ್ ಆಗಿಲ್ವಲ್ಲ ಅಂತ ಒಂದು ಕೋಪ. ಇವಾಗವರೆಗೂ ಇನ್ನು ಆ ಕೇಸ್ ಅನ್ಸಾಲ್ವ್ಡ್ ಆಗೇ ಇದೆ. ಈ ತರನು ಜನಗಳಿದ್ದಾರೆ ನೋಡಿ ಅಂತ ಈ ಕೇಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಊಟದ ಟೈಮ್ ಆಯ್ತು. ಸೊ ಈಗ ಸದ್ಯಕ್ಕೆ ಇವರ ಯೋಗಕ್ಷೇಮನೆಲ್ಲ ನೋಡ್ಕೊಳ್ತಾ ಇರೋದು ಪ್ರೊಡ್ಯೂಸರ್ ಅಲ್ವಾ. ಸೊ ಪ್ರೊಡ್ಯೂಸರ್ ಕಡೆ ಅಂದ್ರೆ ಅವನ್ ಬಾಡಿ ಗಾರ್ಡ್ ಸೂಟ್ ಅನ್ನೆಲ್ಲ ತಗೊಂಡು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ. ಆಕ್ಚುಲಿ ಇಷ್ಟೊತ್ತು ಇವರೆಲ್ಲ ಮಾತಾಡ್ತಾ ಇರೋದು ಮೇಲೆ ಫ್ಲೋರ್ ಅಲ್ಲಿ. ಸೊ ಕೆಳಗಡೆ ಇವರೆಲ್ಲ ಎಂಟ್ರಿ ಆಗಿದ ತಕ್ಷಣ ಪ್ರೊಡ್ಯೂಸರ್ ಆ ಬಾಡಿ ಗಾರ್ಡ್ಸ್ ಕೇಳಿರೋ ಊಟನೆಲ್ಲ ತಗೊಂಡು, ಇದಕ್ ಮೇಲೆ ನೀವ್ ಇಲ್ಲಿರೋ ಅವಶ್ಯಕತೆ ಇಲ್ಲ, ಎಲ್ಲ ಇವತ್ತು ನೈಟ್ ನಾನೇ ನೋಡ್ಕೊಂತೀನಿ, ನೀವ್ ಇಲ್ಲಿಂದ ಹೊರಟೋಗಿ ಅಂತ ಬಾಡಿ ಗಾರ್ಡ್ಸ್ ನ ಕಳಿಸ್ಬಿಟ್ಟ. ಏನ್ ವಿಷಯ ಅಂತ ಗೊತ್ತಿಲ್ಲ. ಹೀಗೆ ಪ್ರೊಡ್ಯೂಸರ್ ಊಟನ ತಗೊಂಡು ಮೇಲೆ ಹೋಗ್ತಾನೆ. ಇನ್ನು ಹೇಳ್ಬೇಕಂದ್ರೆ ಕೆಳಗಡೆ ಪ್ರೊಡ್ಯೂಸರ್ ಬಾಡಿ ಗಾರ್ಡ್ಸ್ ನ ಕಳಿಸಿರೋ ವಿಷಯ ಕೂಡ ಮೇಲೆ ಯಾರಿಗೂ ಗೊತ್ತಿಲ್ಲ. ಊಟ ತಗೊಂಡೋದನ್ನು ಊಟ ಟೈಮ್ ಆಯ್ತು, ಊಟ ಮಾಡಿ ಬನ್ನಿ ಅಂತ ಹೇಳಿ ಅದ್ರಲ್ಲಿ ಆ ಸ್ಟಂಟ್ ಮಾಸ್ಟರ್ ಅಂತ ಒಬ್ಬ ಇದ್ದ ಅಲ್ವಾ, ಫಸ್ಟ್ ಅವನೇ ಊಟ ತಗೊಂಡು ಒಂದು ರೂಮ್ ಒಳಗಡೆ ಎಂಟ್ರಿ ಆಗ್ತಾನೆ. ಹೋಗಿದ್ ಸ್ಪೀಡ್ ಅಲ್ಲೇ ಕೂಗಾಡ್ತಾ ಇದ್ದಾನೆ, ಕಿರ್ಚಾಡ್ತಾ ಇದ್ದಾನೆ. ಎಲ್ಲಾರ್ಗು ಸಕ್ಕತ್ ಶಾಕು. ಇವ್ನ್ಗೆ ಏನಾಯ್ತು, ರೂಮ್ ಒಳಗಡೆ ಹೋಗಿದ ತಕ್ಷಣ ಈ ತರ ಕೂಗಾಡ್ತಿದ್ದಾನೆ ಅಂತ. ಅವ್ನ್ ಏನಕ್ ಕೂಗಾಡ್ದ ಅನ್ನೋದು ಕ್ಯೂರಿಯಾಸಿಟಿ ಅಲ್ವಾ. ಆ ತಿಳ್ಕೊಬೇಕಂದ್ರೆ ನೀವು ನೆಕ್ಸ್ಟ್ ಪಾರ್ಟ್ ವರ್ಗು ವೇಟ್ ಮಾಡ್ಬೇಕು. ಅದು ಇನ್ ಸ್ವಲ್ಪ ತಲೆ ನಾನು ಅಪ್ಲೋಡ್ ಮಾಡ್ಬಿಡ್ತೀನಿ. ಅಂದ್ರೆ ಸ್ವಲ್ಪ ಲೆಂತಿಯಾಗಿ ಹೋಗ್ತಿದೆ ಅಲ್ವಾ, ಅದರಿಂದಾನೆ 2 ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಪಾರ್ಟ್ 2 ಹಿಂದ್ಗಡೆನೆ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಪಾರ್ಟ್ 2 ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.